ಕೇಳ್ದೆ ಆ ಹುಡುಗಿ ಕೊರಳಿಗೆ ತಾಳಿ ಕಟ್ತೀಯಲ್ಲ, ಅದಕ್ಕೆ ನಿನ್ನ ಮೇಲೆ ಅವಳಿಗೆ ಕೋಪ ಇರಬೇಕು. ಇದನ್ನೆಲ್ಲ ನಾವು ಸಹಿಸ್ಕೋಬೇಕು ಕಣಪ್ಪ. ಅಮ್ಮ, ಹುಟ್ಟಿಗೆ ಯಾರು ಫೋನ್ ಮಾಡಿದ್ಯಾ ಅಥವಾ ಅವಳು ಯಾರು ಫೋನ್ ಮಾಡಿಲ್ಲ? ಈಗ ತಾನೇ ಮಾಡಿದ್ಲು ಕಣ. ಅಲ್ಲ, ಅವಳು ಚೆನ್ನಾಗೇ ಇದ್ದಾಳಂತೆ. ಭಾವ, ನಾವು ಗಂಡ ಹೆಂಡತಿ ಚೆನ್ನಾಗಿದ್ದೀವಿ ಅಂತ ಅಂದ್ಲು. ಅವ್ಳು ಯಾವಾಗೂ ಹಾಗೆ ಹೇಳ್ತಾಳೆ, ಆದರೆ ಏನಾದರೂ ಒಂದು ಎಡ್ವರ್ಟ್ ಮಾಡ್ಕೊತಾಳೆ. ನೀನೇನಾದರೂ ಸಂಜನಾಗ ತಾಳಿ ಕಟ್ಟದೆ ಹೋಗಿದ್ದಿದ್ರೆ ದೀಪಕ್ಕೆ ಏನಾಗ್ತಿತ್ತೋ ಏನೋ. ಆದರೆ ನಿಮ್ಮ ಅಪ್ಪನ ದೃಷ್ಟಿನಲ್ಲಿ ನೀನು ಮಾಡಿದ ತಪ್ಪು. ಅದಕ್ಕೆ ಅವ್ರಿಗೆ ನಿನ್ನ ಮೇಲೆ ಕೋಪ ಇದೆ. ದೀಪು ಬಗ್ಗೆನೂ ಅಸಮಾಧಾನ ಇದೆ. ಅದಕ್ಕೆ ಅವ್ರು ಬೇಜಾರಿನಲ್ಲಿದ್ದಾರೆ. ನೋಡಪ್ಪ, ಅವ್ರ ಕೋಪ ತಡಿಬೇಕು ಅಂದರೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಹಾಗೆ ನಿನ್ನ ಹೆಂಡ್ತಿನಿ ಮನೆಗೆ ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಬೇಕು. ಅವರಿಬ್ಬರು ಮುಂದೆ ನೀನು ಸ್ವಲ್ಪ ತಗ್ಗಿ ಬಗ್ಗಿ ಇರೋ. ಅವ್ರಿಗೆ ನೋವಾಗೋ ಥರ ನಡ್ಕೋಬೇಡ. ಏನೋ ನಾವು ಮರ್ಯಾದೆ ಗಂಜವ್ರ ಕಡ, ಸ್ವಲ್ಪ ಅರ್ಥ ಮಾಡ್ಕೋ. ಆಯ್ತಮ್ಮ. ಸರಿ, ಬಟ್ಟೆ ತಂದು ಇದನ್ನೆಲ್ಲ ಒರೆಸ್ಬಿಡ್ತೀನಿ. ನನಗೆ ಈ ಪ್ರಾಜೆಕ್ಟ್ನ ಇಮ್ಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ಬೇಕನ್ನಿಸ್ತಿದೆ. ಹೌದು, ಆದರೆ ಇದರಲ್ಲಿ ರಿಸ್ಕ್ ಜಾಸ್ತಿ ಇದೆ ಅಂತ ಅನಿಸ್ತಾ ಇಲ್ಲ ಚಿರು? ರಿಸ್ಕ್ ಇದೆ, ಆದರೆ ಆಪರ್ಚುನಿಟೀಸು ತುಂಬ ಇದೆ. ಹೌದು ಮಾವ, ಚಿರು ಹೇಳ್ತಾ ಇರೋದು ಕರೆಕ್ಟಾಗಿದೆ. ರಿಸ್ಕ್ ಇದ್ದರೂ ಆದಷ್ಟು ಬೇಗ ಈ ಪ್ರಾಜೆಕ್ಟ್ನ ಶುರು ಮಾಡೋದು ಒಳ್ಳೆಯದು. ನಮ್ಮ ಕಡೆಯಿಂದ ಏನು ಸಪೋರ್ಟ್ ಬೇಕೋ ಎಲ್ಲ ಮಾಡಿಕೊಡೋಣ. ಏಯ್, ಇಲ್ಲೆಲ್ಲರೂ ಬಿಸ್ನೆಸ್ ಮೀಟಿಂಗ್ ಮಾಡ್ತಿದ್ದಾರೆ. ಗೂಳಿ ತರ ನುಗ್ತಿದ್ದಿಲ್ಲ, ಕಣ್ ಕಾಣಲ್ವೇನೆ ನಿನಗೆ? ಅದಕ್ಕೆ ಯಾಕೆ ಅಷ್ಟೊಂದು ಕೋಪದಲ್ಲಿ ಮಾತಾಡ್ತೀಯ ಸುಕನ್ಯಾ? ಏನು ವಿಷಯ ಮದೀಪ? ಅದು ನನ್ನ ಹಸ್ಬೆಂಡ್ನ ಹತ್ತಿರದಿಂದ ನೋಡಬೇಕಿತ್ತು. ಆಯ್ತು, ಏನ್ರಿ ಶಿಕ್ಷೆ? ಆಮೇಲೆ ಈಗಲೇ ಬೇಡ. ಆಗಲ್ಲ ಹಸ್ಬೆಂಡು, ಹಿಂಗೋ ಧೈರ್ಯ ಮಾಡಿ ಬಂದಿದ್ದೀನಿ. ಆಮೇಲೆ ಧೈರ್ಯ ಇರುತ್ತೋ ಇಲ್ವೋ, ನಿಮ್ಗೇನೂ ತೊಂದರೆ ಕೊಡಲ್ಲ. ನೀವು ಆರಾಮಾಗಿ ಕೆಲಸ ಮಾಡಿ. ಮಾಡ್ಕೊಳ್ಳಿ. ಚಿರು, ಒಂದ್ಸಲ ಈ ಪ್ರಾಜೆಕ್ಟ್ ಬಗ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀಯಾ? ಎಲ್ರಿಗೂ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಅದು ಏನಂದ್ರೆ, ಈ ಪ್ರಾಜೆಕ್ಟು ಒಂದು ನಿಮಿಷ. ಚಿರು, ಆರ್ ಯು ಆಲ್ ರೈಟ್? ಆಲ್ ರೈಟ್ ಅದಕ್ಕೆ. ಇವತ್ತು ಮೀಟಿಂಗು ಸಖತ್ತಾಗ್ತಿದೆ ಅಲ್ಲ ಸುಕ್ಕು? ಚಿರು, ಅದಕ್ಕೆ ವಾಟ್ ಹ್ಯಾಪ್ನಿಂಗ್ ಹಿಯರ್? ಇಲ್ಲಿ ಮೀಟಿಂಗ್ ನಡೀತಾ ಅಂತ ಅವಳು ಕಾಣಿಸ್ತಿಲ್ವಾ? ಕರೆಕ್ಟು, ಕಾಣಿಸ್ತಿಲ್ಲ ನೋಡ್ರಿ ನಿಮಗೆ? ಇಲ್ಲ ಹಸ್ಬೆಂಡು. ಕಾಣಿಸ್ತಿಲ್ವಾ?
ಕನ್ನಡಕ ಹಾಕಿದ್ದೀರಲ್ಲ ಯಾಕೆ? ನನಗೆ ನೀವು ಮಾತ್ರ ಕಾಣಿಸ್ತಿದ್ದೀರಾ ಹಸ್ಬೆಂಡು. ಏಯ್, ಅವನನ್ನ ಹಾಗೆ ದುರ್ಗುಟ್ಕೊಂಡು ನೋಡಿದ್ರೆ ಅವ್ನು ಮೀಟಿಂಗ್ ಮಾಡೋಕ್ಕಾಗುತ್ತಾ? ಅವ್ರಿಗೆ ಏನೂ ತೊಂದರೆ ಇಲ್ಲ, ನಿಮಗೇನು ತೊಂದರೆ ಮೇಡಮ್? ಸುಮ್ಮನೆ ನಿಂತ್ಕೊಳ್ಳಿ. ಏನ್ರಿ ನಿಮ್ಮ ಪ್ರಾಬ್ಲಮ್ಮು? ಏನು ಹಸ್ಬೆಂಡು, ನೀವು ಕೆಲಸ ಮುಂದುವರಿಸಿ ಒಂದು 10 ನಿಮಿಷ ಇಲ್ಲಿದ್ಬಿಟ್ಟು ಹೊರಟೋಗ್ತೀನಿ. ನಿಮ್ಗೇನು ತೊಂದರೆ ಕೊಡ್ತಿಲ್ಲ ಅಲ್ವಾ? ನೀವು ಕೊಟ್ಟಿರೋ ಶಿಕ್ಷಣ ಅನುಭವಿಸ್ತಿದ್ದೀನಿ ಅಷ್ಟೇ. ಈಗ ಶಿಕ್ಷಣ ಇಲ್ಲೇ ಅನುಭವಿಸ್ಬೇಕಾ? ನನಗೆ ಕೊಟ್ಟಿದ್ದೇನು? ಹೋಗ್ಲಿ ಬಿಡೋ ಚಿರು, ಏನೋ ಅಪರೂಪಕ್ಕೆ ನಿನ್ನನ್ನು ನೋಡ್ಬೇಕು ಅಂತ ಆಸೆ ಪಡ್ತಿದ್ದಾಳೆ. ನೋಡ್ಲಿ ಬಿಡು, ಅದರಿಂದ ನಮ್ಮ ಮೀಟಿಂಗ್ ಏನು ಡಿಸ್ಟರ್ಬ್ ಆಗ್ತಿಲ್ವಲ್ಲ. ನೀನು ಕಂಟಿನ್ಯೂ ಮಾಡಮ್ಮ. ಏನು ಡಿಸ್ಟರ್ಬ್ ಆಗ್ತಿಲ್ಲ, ಕಂಟಿನ್ಯೂ ಮಾಡೋಣ ಮಾಡೋಣ. ಅಷ್ಟೇ, ಪ್ರೆಸೆಂಟೇಷನ್ ಮುಗೀತು. ನನ್ನ ಕೆಲಸನೂ ಮುಗೀತು. ಏನು ಕೆಲಸ? ನಿಮ್ಮ ನೋಡೋದು ಮುಗೀತು ಕೆಲಸ. ಚಿರು, ಏನು ನಡೀತಾ ಇದೆ ಇಲ್ಲಿ? ಇರಲಿ ಬಿಡಮ್ಮ ಸೌಂದರ್ಯ, ಗಂಡ ಹೆಂಡತಿ ಮಧ್ಯೆ ಏನೋ ಸೀಕ್ರೆಟು ಅಲ್ವೇಣ ಚಿರು? ಚಿರು, ನಿನ್ ಮದ್ವೆ ಕ್ಯಾನ್ಸಲ್ ಆದಾಗಿಂದ ನೀವಿಬ್ರು ತುಂಬಾ ಹತ್ತಿರ ಆಗ್ತಾ ಇದ್ದೀರಾ. ಅದೇ ತಾನೇ ನಮಗೂ ಬೇಕಾಗಿರೋದು. ಅವರಿಬ್ರು ಚೆನ್ನಾಗಿದ್ರೆ ನಮ್ಗಷ್ಟೇ ಸಾಕು. ಯಾರದು ಪಿರಿ ಪಿರಿ ಅಂತ ಮಾಡ್ತಾ ಇರೋದ? ಸಂಜನಾಗೆ ಅವ್ಳ ಫ್ರೆಂಡ್ ಬಟ್ಟೆ ತಂದ್ಕೊಟ್ಟಂಗೆ ಅವರಪ್ಪ ಕಾರ್ ಏನಾದ್ರು ಕಟ್ಕೊಳ್ಸಿರ್ಬೋದಾ? ಅಯ್ಯೋ, ಹಂಗೇನಾದ್ರು ಆಗಿದ್ರೆ ಅವಳ ಜೊತೆ ಕಾರಲ್ಲಿ ಹೋಗಿ ಪೇಟೆ ಎಲ್ಲ ಸುತ್ತಾಡ್ಕೊಂಡು ಬಂದ್ಬಿಡ್ತೀನಿ. ಸಂಜನಾ, ಏನಮ್ಮ ಇದು? ಬಟ್ಟೆ ಬದಲಾಯಿಸ್ಕೊಂಡ್ ಬಾ ಅಂದ್ರೆ ಈ ತರ ಬಟ್ಟೆ ಹಾಕೊಂಡ್ ಬಂದಿದ್ಯಾ? ಯಾಕೆ, ನಾನು ಈ ಥರ ಇರೋದು ನಿಮಗೂ ಇಷ್ಟ ಅಲ್ವಾ? ಅಯ್ಯೋಯ್ಯೋಯ್ಯೋ, ಯಾರಮ್ಮ ಹಂಗಂದಿದ್ದು? ತೆಳ್ಳಗೆ ಬೆಳ್ಳಗೆ ಒಳ್ಳೆ ಸಿನಿಮಾ ಹೀರೋಯಿನ್ ತರ ಇದ್ಯಾ. ಎಷ್ಟು ಕೆಜಿ ಇದೆಯಾ? 50 kg. ಬರೀ 50 kgನಾ? ನಾನ್ ಮಾತ್ರ ನಿನ್ ಡಬ್ಬಲ್ ಇದೀನಿ ಕಣಮ್ಮ. ಸಂಜನಾ, ನಿನ್ ತರನೇ ತೆಳ್ಳಗಾಗಿ ಮಿಡ್ಡಿ ಚಡ್ಡಿ ಎಲ್ಲ ಹಾಕೊಂಡು ಕಾರಲ್ಲೆಲ್ಲ ಊರೆಲ್ಲ ಓಡಾಡ್ಬೇಕು ಅಂತ ಆಸೆ. ಓ ರಿಯಲಿ? ಮತ್ತೆ ನಿಮ್ಮ ಅತ್ತಿಗೆ ನಮ್ದು ತುಂಬಾ ಟ್ರೆಡಿಷನಲ್ ಫ್ಯಾಮಿಲಿ ಅಂತೆಲ್ಲ ಹೇಳ್ತಿದ್ರು. ಅವ್ರು ಹೇಳಿದ್ದು ಕರೆಕ್ಟೇ. ಅದಕ್ಕೆ ನನ್ನ ಮನ್ಸಲ್ಲಿ ಬೆಟ್ಟದಷ್ಟು ಆಸೆ ಇದ್ರೂ ಗುಬ್ಬಜ್ಜಿ ಕೂಡ್ತಾರ ಎಲ್ಲ ಬಚ್ಚಿಟ್ಕೊಂಡು ಈ ಮನೇಲಿ ಜೀವನ ಮಾಡ್ತಿದ್ದೀನಿ ಕಣಮ್ಮ. ನನ್ನ ಗಂಡ ದುಬೈಯಿಂದ ಬರಲಿ, ನಿಂತರಾನೇ ಸ್ಟೈಲ್ ಮಾಡ್ತೀನಿ, ಅವ್ರಿಗೆ ಇಷ್ಟ ಆಗುತ್ತೆ. ಅಲ್ಲಿವರೆಗೂ ನಾವೇನು ಮಾಡಂಗಿಲ್ಲ, ಈ ಮನೆಯವ್ರಿಗೆ ಇಷ್ಟ ಆಗಲ್ಲ. ಈಗ ನೀನ್ ಬಂದಿದ್ಯಲ್ಲ, ಈ ಮನೆನ ಮಾಡರ್ನ್ ಆಗಿ ಬದಲಾಯಿಸ್ಬಹುದು. ಖಂಡಿತ ಮಾಡ್ತೀನಿ. ಸಂಜನಾ, ಮೊದಲು ನಿನ್ ಬಗ್ಗೆ ನಾನು ತುಂಬಾ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ಕಣಮ್ಮ. ನರಸಿಂಹ ನಿನ್ನನ್ನು ಹಂಗೆ ಬೈತಾ ಇದ್ದ. ನೀನ್ ಯಾವಾಗ ಸ್ಟೇಷನ್ನಲ್ಲಿ ಅವನ್ನ ಬಿಡಿಸ್ಕೊಂಡು ಬಂದ್ಯೋ ಆವಾಗಿಂದ ನಿನ್ ಮೇಲೆ ಒಳ್ಳೆ ಅಭಿಪ್ರಾಯ ಬಂದ್ಬಿಡ್ತು ಕಣಮ್ಮ. ನಾನ್ ಒಳ್ಳೆವಳೆ, ಆದ್ರೆ ಕೆಲವ್ರಿಗೆ ಮಾತ್ರ ಕೆಟ್ಟವರು. ನಿನ್ ಬಗ್ಗೆ ಯಾರೇನೇ ಕೆಟ್ಟದಾಗ ಹೇಳಿದ್ರು ನಾನ್ ಮಾತ್ರ ನಿನ್ ಪರವಾಗಿ ಇರ್ತೀನಿ ಕಣಮ್ಮ. ಥ್ಯಾಂಕ್ ಯು ಸೋ ಮಚ್. ಸಂಜನಾ, ಈ ಮನೆಯವ್ರ ಹತ್ರ ಸ್ವಲ್ಪ ಹುಷಾರಾಗಿರಮ್ಮ. ಯಾಕೆ? ನೀನ್ ಈ ತರ ಇರೋದು ಇವ್ರಿಗಿಷ್ಟ ಆಗಲ್ಲ. ಅವ್ರ ಇಷ್ಟ ಕಷ್ಟ ಕಟ್ಕೊಂಡು ನಾನು ಏನು ಮಾಡ್ಬೇಕಾಗಿಲ್ಲ. ಬೇರೆಯವ್ರಿಗೋಸ್ಕರ ನನ್ನ ನಾನು ಬದಲಾಯಿಸ್ಕೊಳಕ್ಕಾಗಲ್ಲ. ಇದು ಮಾತಂದ್ರೆ. ನಿನ್ ತರಾನೇ ಒಬ್ಳು ಸೊಸೆ ಈ ಮನೆಗೆ ಬರ್ಬೇಕು ಅಂತ ಅನ್ಕೊಂಡಿದ್ದೆ, ಕರೆಕ್ಟಾಗಿ ಬಂದಿದ್ಯಾ ಕಣಮ್ಮ. ಸಂಜನಾ, ಎಲ್ಗೆ ಹೋಗ್ತಿದ್ಯಮ್ಮ? ಅದನ್ನೆಲ್ಲ ನೀವು ಕೇಳಬಾರ್ದು. ಆಯ್ತಾಯ್ತು. ಈ ಕಾರ್ ಯಾರ್ದು ಅಂತನಾದ್ರೂ ಕೇಳ್ಬೋದಾ? ನಂದೆ. ಯಾಕೆ? ಸುಮ್ಮನೆ ಕೇಳ್ದೆ ಕಣಮ್ಮ. ನಿನ್ನ ನೋಡ್ದಷ್ಟೇ ಖುಷಿ, ನಿನ್ ಕಾರ್ ನೋಡಿನೂ ಖುಷಿ ಆಯ್ತು. ಒಂದೇ ಒಂದ್ಸಲ ನನ್ನನ್ನು ಕಳ್ಸೋದಿಂದ ಶೃಂಗೇರಿವರೆಗೂ ಕಾರಲ್ಲಿ ಕರ್ಕೊಂಡು ಹೋಗ್ತೀಯಾ? ಟೈಮ್ ಬಂದಾಗ ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ಸ್ ಕಣಮ್ಮ. ನಿನ್ಗೆ ಯಾರ ದೃಷ್ಟಿನೂ ತಾಗದೇ ಇರಲಿ.
ಶಿಕ್ಷೆ ಅನ್ಭವಿಸಿದಾಯ್ತಾ? ಹ್ಞೂ ಅಕ್ಕ, ಅವ್ರ ಮುಖ ನೋಡ್ಬೇಕಿತ್ತು, ಎಷ್ಟು ಗಾಬರಿ ಪಡ್ಕೊಂಡಿದ್ರು ಗೊತ್ತಾ? ಹೌದಾ? ಹ್ಞೂ, ಅವರೇ ಶಿಕ್ಷೆ ಕೊಟ್ಟು ಅವರೇ ಅನುಭವಿಸೋ ಥರ ಆಯ್ತು. ಅದೇನೋ ಹೇಳ್ತಾರಲ್ವಾ, ಹಿಂಗ್ ತಿಂದ ಮಂಗನ್ ಥರ ಆಗಿತ್ತು ಅವ್ರ ಮುಖ. ಈ ಮಾತನ್ನ ಚಿರು ಮುಂದೆ ಹೇಳ್ಬೇಡ, ಬೈಸ್ಕೋತೀಯ. ಆಯ್ತು ಅಕ್ಕ, ಮುಂದಿನ ಶಿಕ್ಷೆ ಏನು ಅಂತ ನೋಡೋಣ. ಎಲ್ರ ಮುಂದೆ ಅವ್ರ ಕೆಲಸ ಮಾಡೋವಾಗ ಹೋಗಿ ಕಾಫಿ ಕೊಟ್ಟು ಅವ್ರಿಗೊಂದು ಮುತ್ತು ಕೊಡ್ಬೇಕಾ? ಅಕ್ಕ, ಇದೆಲ್ಲ ನನ್ನಿಂದ ಆಗದಿರೋ ಕೆಲಸ, ನಾ ಮಾಡಲ್ಲ. ಅವ್ರು ಏನ್ ಅನ್ಕೊಂಡಿದ್ದಾರೆ, ನನ್ನ ಎಲ್ರ ಮುಂದೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು ಅಂತ ಅಂದ್ರು, ಈಗ ಮುತ್ತು ಕೊಡ್ಬೇಕು ಅಂತ ಅಂತಿದಾರಲ್ವಾ? ಒಬ್ಬರೇ ಇದ್ದಾಗ ಕೊಡಬೇಕು ಅಂತ ಅಂದಿದ್ರೆ ಸರಿ, ಆದ್ರೆ ಎಲ್ರ ಮುಂದೆ ಮೀಟಿಂಗಲ್ಲಿ ಇದ್ದಾಗ ಕೊಡಬೇಕು ಅಂದ್ರೆ ಆಗಲ್ಲಪ್ಪ. ನೋಡು ದೀಪ, ಮುತ್ತು ಕೊಡ್ಬೇಕಾಗಿರೋದು ನೀನು, ಕೊಡಿಸ್ಕೋಬೇಕಾಗಿರೋದು ಅವನು. ನಿಮ್ಮಿಬ್ರ ಮಧ್ಯ ನನ್ನನ್ನು ಯಾಕೆ ತರ್ತಿದ್ಯಾ? ಬೇಗ ಕಾಫಿ ಮಾಡ್ಕೊಂಡು ಅವನಿಗೆ ತಗೊಂಡೋಗಿ ಕೊಡು. ಮೋಸ್ಟ್ಲಿ ಅವನ ಮೇಲೆ ನಿನಗೆ ಎಷ್ಟು ಪ್ರೀತಿ ಇದೆ ಅಂತ ಟೆಸ್ಟ್ ಮಾಡೋದಕ್ಕೆ ಈ ರೀತಿ ಮಾಡ್ತಿದ್ದಾನೆ ಅನ್ಸುತ್ತೆ. ಏನೂ ಮಾಡೋಕ್ಕಾಗಲ್ಲ, ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಅನುಭವಿಸ್ಲೇಬೇಕು. ಸರಿ. ಅಮ್ಮ ಏನ್ ಮಾಡ್ಕೊಂಡಮ್ಮ? ಅಮ್ಮ ನೋಡಿ, ನಾನು ಹೇಳಿದೆ ತಾನೆ, ನೀ ಬಿಡಮ್ಮ, ನಾನು ಮಾಡ್ತೀನಿ. ಏನೂ ಆಗಿಲ್ಲ ಬಿಡ. ನಾ ಅಷ್ಟೇ ತರ್ತೀನಿ. ಯಾಕೋ ಹಿಂಗ್ ನುಕ್ಕೊಂಡು ಹೋಗ್ತಿದ್ಯಾ? ಅಮ್ಮನ ಕೈಗೆ ಗಾಜು ಚುಚ್ಚಿ ರಕ್ತ ಬರ್ತಿದೆ. ಹೌದಾ? ನಾನು ಅಷ್ಟೇ ತರಕ್ ಹೋಗ್ತೇನೆ. ಅಯ್ಯೋ ಅದಕ್ಕೆ ಏನಾಯ್ತು? ಅದಕ್ಕೆ ಅಯ್ಯೋ ಏನಾಯ್ತು ಅದಕ್ಕೆ? ಅಯ್ಯೋ ದೇವ್ರೆ, ಏನಾಯ್ತು ಅದಕ್ಕೆ ನಿಮ್ ಕೈ? ಏನಿಲ್ಲ ಕಣೆ, ಗಾಜ್ ಚುಚ್ಕೊಂಡು ಸ್ವಲ್ಪ ರಕ್ತ ಬಂದಿದೆ ಅಷ್ಟೆ. ಅಯ್ಯ, ಇಷ್ಟೇನಾ? ನಾನೆಲ್ಲೋ ನಿಮ್ ಕೈಯೇ ಕಟ್ಟಾಗಿ ರಕ್ತ ಧಾರಾಕಾರವಾಗಿ ಹರಿತಿದೆ ಅಂತ ಅನ್ಕೊಂಡೆ. ಹಂಗಾಡ್ತಾನೆ ನಿಮ್ ಮಗ. ಅವನ ಬುದ್ಧಿ ನಿನಗೆ ಗೊತ್ತಲ್ಲ, ನನ್ಗೆ ಏನಾರ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅವ್ನು ಸಹಿಸ್ಕೊಳ್ಳಲ್ಲ ಕಣೆ. ಅಮ್ಮ, ನಾ ಹೇಳ್ದೆ ಅಮ್ಮ ಬೇಡ ಅಂತ, ನಿನ್ ಮಾತೇ ಕೇಳಲ್ಲ ನೋಡು. ನೀನು ಅತಿಯಾಗಿ ಆಡ್ತೀಯ ಕಣ. ಅದಕ್ಕೆ ಸಂಜೆ ನಾನು ನೋಡಿದ್ರಾ? ನೋಡ್ದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಲಲ್ವಾ ಅದಕ್ಕೆ? ಅದು ಅಲ್ಲದೆ ಅವ್ರ ಮನೆಯಿಂದ ಕಾರ್ ತರಿಸ್ಕೊಂಡು ಜಮ್ ಅಂತ ಹೋದ್ಲಪ್ಪ. ನಾನು ಒಳ್ಳೇದು ಹೇಳಿದ್ರೆ ನೀವಿಬ್ರು ನನ್ನನ್ನು ಯಾಕೆ ಹಿಂಗ್ ನೋಡ್ತಿದ್ದೀರಾ? ಮನೆ ಸೊಸೆ ಏನಾದ್ರೂ ಮಾಡುವಾಗ ಖುಷಿ ಪಡ್ಬೇಕು, ಹಿಂಗ ಅಸಹ್ಯ ಪಟ್ಕೊಳ್ಬಾರ್ದು. ನೀನು ಅಷ್ಟೇ ಕಣೋ ನರಸಿಂಹ, ನಿನ್ ಹೆಂಡತಿನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಎಂತ ಸ್ಥಿತಿಯಲ್ಲಿ ನಿನ್ನನ್ನ ಕಾಪಾಡಿದಾಳವಳು, ಅವಳ ಋಣ ನಿನ್ ಮೇಲಿದೆ. ಏನೋ ಕೇಳಿಸ್ತಾ? ಮಾವ, ಚಿರು ಹೇಳಿದ್ರ ಬಗ್ಗೆ ನಿಮ್ಗೇನು ಅನಿಸ್ತದೆ? ಪ್ರಾಜೆಕ್ಟ್ ಏನೋ ಚೆನ್ನಾಗಿದೆ ಅಮ್ಮ, ಆದರೆ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಹೈ ಆಗುತ್ತೇನೋ ಅಂತ. ಯಾರು ಏನೋ ಅನ್ಕೋಬೇಡಿ, ಆದರೆ ನನ್ನ ಹಸ್ಬೆಂಡ್ಗೆ ನಾನು ಕಾಫಿ ತಂದಿದ್ದೀನಿ. ನಮಗೂ ತರೋದಲ್ವಮ್ಮ? ಆಮೇಲೆ ತರ್ತೀನಿ ಚಿಕ್ಕ ಮಾವ. ಹೌದಾ? ಕೊಡು ಕೊಡು. ಹಸ್ಬೆಂಡು ಕಾಫಿ. ನಾನು ಕೆಲಸ ಮಾಡುವಾಗ ಕಾಫಿ ಕುಡಿ ಅಂತ ಬರ್ತಿದ್ದಿತ್ತು. ಇದು ಕೆಲಸನೇ ಮಾಡ್ತಿದ್ದೀರಾ ಅಲ್ವಾ ಹಸ್ಬೆಂಡು? ಅಲ್ಲಿಡಿ, ಆಮೇಲೆ ಕುಡಿತೀನಿ. ಸರಿ. ಕಾಫಿ ಕೊಟ್ಟಿದ್ದಾಯ್ತಲ್ಲ, ಹೋಗ್ರಿ. ಅದು ಹೆಂಗಾಗತ್ತೆ ಹಸ್ಬೆಂಡು? ಶಿಕ್ಷೆ ಪೂರ್ತಿ ಮಾಡಿಲ್ಲ ಅಲ್ವಾ? ಪೂರ್ತಿ ಬೇರೆ ಮಾಡ್ಬೇಕಾ? ಇನ್ನೇನು ಮಾಡಬೇಕು? ಮೊದಲು ಎಲ್ರಿಗೂ ಕಣ್ಮುಚ್ಕೊಳ್ಳೋಕೆ ಹೇಳಿ. ಏಕೆ? ಸುಮ್ಮನೆ ಹೇಳಿ ಹಸ್ಬೆಂಡು. ಅದೆಲ್ಲ ಆಗಲ್ಲ. ನೋಡಿ ಹಸ್ಬೆಂಡು, ಯಾಕೆ ಏನು ಅಂತ ಕೇಳಲ್ಲ ಅಂತ ಹೇಳಿದ್ರಿ. ಶಿಕ್ಷೆ ಪೂರ್ತಿ ಮಾಡೋವರೆಗೂ ನನ್ನ ಜೊತೆ ಮಾತು ಆಡಲ್ಲ ಅಂತ ಹೇಳಿದ್ರಿ. ಅಂದರೆ ನೀವು ನನ್ನ ಕ್ಷಮಿಸಿದ್ದೀರಾ? ನೋ, ಖಂಡಿತ ಇಲ್ಲ. ಮತ್ತೆ ಸರಿ ಬಿಡಿ, ನಾನೇ ಎಲ್ರಿಗೂ ಕಣ್ಮುಚ್ಕೊಳ್ಳೋಕೆ ಹೇಳ್ತೀನಿ. ಏನ್ರಪ್ಪ ನಿಮ್ಮಿಬ್ರದ್ದು ಗುಸ್ಗುಸು? ಏನೂ ಇಲ್ಲ ಮಾವ, ನೀವೆಲ್ಲರೂ ಒಂದು ಸ್ವಲ್ಪ ಕಣ್ಮುಚ್ಕೋತೀರಾ?
ಯಾಕಮ್ಮ? ಅದು ಅದು ನಂದು ಹಸ್ಬೆಂಡು ಸೀಕ್ರೆಟು, ಅದಕ್ಕೆ. ಏನಿದು ಹುಚ್ಚಾಟ? ಇಂಪಾರ್ಟೆಂಟ್ ಮೀಟಿಂಗ್ ನಡೆಯುವಾಗ ಇದೆಲ್ಲ ಬೇಕಾಚಿರು. ಮೊದಲನ್ನ ಕಳ್ಸು. ಹೋಗ್ರಿ ಇಲ್ಲಿಂದ. ಆಗಲ್ಲ, ಬಂದ ಕೆಲಸ ಮುಗಿಯೋವರೆಗೂ ನಾನು ಎಲ್ಲಿಗೂ ಹೋಗಲ್ಲ. ಈಗೇನಮ್ಮ ಕಣ್ಣು ಮುಚ್ಬೇಕು ತಾನೆ? ಹೇ ಸುಕ್ಕು, ನೀನು ತುಂಬಾ ಮೋಸ ಮಾಡ್ತೀಯ. ಕರೆಕ್ಟಾಗಿ ಕಣ್ಣು ಮುಚ್ಕೋಬೇಕು. ಮುಚ್ಕೋ. ಸೌಂದರ್ಯ, ನೀನು ಕಣ್ ಮುಚ್ಕೋಮ್ಮ. ಅದೇನೋ ಅವರಿಬ್ರದ್ದು ಸ್ವಲ್ಪ ಹೊತ್ತಷ್ಟೇ, ಆಮೇಲೆ ಹೊರಟ್ಬಿಡ್ತಾರೆ ಅಲ್ವೇನಮ್ಮ? ಹ್ಞೂ ಹ್ಞೂ ಮಾವ. ಆಮೇಲೆ ಮುಚ್ಕೊಂಡಿದೀವ. ನಾನಂತೂ ಕಣ್ ಮುಚ್ಚಿದ್ದೀನಪ್ಪ. ಎಲ್ರು ಮುಚ್ಕೊಂಡ್ರಾ? ಹಾ ಹಾ ಹಾ. ಸೌಂಡ್ ಬಂತು ಅಂದ್ರೆ ಕೆಲಸ ಮುಗೀತಾ? ಕಂಡ್ಬಿಡ್ಬೋದಲ್ವಾ? ಹ್ಞೂ ಚಿಕ್ಕ ಮಾವ. ಚಿರೋ ಚೆನ್ನಾಗಿತ್ತು ಅನ್ಸತ್ತೆ. ಬಂತಲ್ಲಪ್ಪ ಕಿಸ್ಸಿನ ಸೌಂಡು. ಏನ್ ಕಿಸ್ಸು? ಯಾವ ಕಿಸ್ಸು ಅಂತ ನಮ್ಗೆಲ್ಲ ಗೊತ್ತಾಯ್ತು ಬಿಡಪ್ಪ. ಕೊಟ್ಯಾ? ಹ್ಞೂ ಕೊಟ್ಟೆ. ಯಾರಿಗೂ ಗೊತ್ತಾಗ್ಲಿಲ್ಲ ತಾನೆ? ಎಲ್ರಿಗೂ ಗೊತ್ತಾಗೋಯ್ತು ಅಕ್ಕ. ಹಾ, ಎಲ್ರು ನೋಡ್ತಿರುವಾಗ್ಲೇ ಕೊಟ್ಟ? ಇಲ್ಲ ಇಲ್ಲ, ಎಲ್ಲರೂ ಕಣ್ಣು ಮುಚ್ಕೊಳ್ಳಿ ಅಂತ ಹೇಳಿದೆ. ಕಣ್ಣು ಮುಚ್ಕೊಂಡ್ಮೇಲೆ ಕೊಟ್ಟೆ. ಮತ್ತೆ ಹೇಗೆ ಗೊತ್ತಾಯ್ತು? ಅದ ನಾನು ಮುತ್ತು ಕೊಟ್ಟಿದ್ದ ಶಬ್ದ ಎಲ್ರಿಗೂ ಕೇಳಿಸ್ಬಿಡ್ತು. ಅಷ್ಟು ಜೋರಾಗಿ ಕೊಟ್ಟಿಯಾ? ಅಕ್ಕ ಸರಿ, ಮುಂದಿನ ಶಿಕ್ಷೆ ಏನು ಅಂತ ಓಪನ್ ಮಾಡಿ ನೋಡು. ಅಕ್ಕ, ಯಾವುದೇ ಕಾರಣಕ್ಕೂ ನಾನು ಈ ಶಿಕ್ಷೆ ಅನುಭವಿಸಲ್ಲ. ಯಾಕೆ? ಏನ್ ಬರ್ದಿದ್ದಾನೆ ಕೊಡಿಲಿ? ಎಲ್ರೂ ಮುಂದೆ ನನ್ನನ್ನ ಗಟ್ಟಿಯಾಗಿ ತಪ್ಕೋಬೇಕು. ದೀಪ, ಇಷ್ಟೇ ತಾನೆ? ಗಂಡನ್ಗೆ ಎಲ್ರೂ ಮುಂದೆ ಮುತ್ತೆ ಕೊಟ್ಟಿದ್ಯಂತೆ, ಮತ್ತೆ ತಪ್ಕೊಳ್ಳೋದಕ್ಕೆ ಇನ್ನೇನು ಸಮಸ್ಯೆ? ಸಮಸ್ಯೆ ಅಲ್ಲ ಅಕ್ಕ, ಹಿಂಸೆ. ಮುತ್ತು ಕೊಟ್ಟಿದ್ದಕ್ಕೆ ಸೌಂದರ್ಯ ಮೇಡಮ್ ನನ್ನನ್ನು ದುರ್ಗುಟ್ಕೊಂಡು ನೋಡ್ತಿದ್ರು. ಈಗ ತಪ್ಕೊಂಡ್ರೆ ಮತ್ತೇನು ಮಾಡ್ತಾರೋ? ನೀನು ತಪ್ಕೋಬೇಕಾಗಿರೋದು ನಿನ್ ಗಂಡನ್ನ, ಅವ್ರ ಅತ್ಗೆನಲ್ಲ. ಆಯ್ತು, ಮಾಡ್ತೀನಿ ಬಿಡಿ. ಮಾಡ್ಲೇಬೇಕು, ಇಲ್ಲ ಅಂದ್ರೆ ಅವನಿನ್ನ ಕ್ಷಮಿಸಲ್ಲ. ಸರಿ ಅಕ್ಕ, ಮಾಡ್ತೀನಿ. ಹೀಗೆ ಹೋಗ್ಬೇಡ, ಖುಷಿಯಾಗಿ ಹೋಗು. ಅವನ್ನ ಗಟ್ಟಿಯಾಗಿ ತಪ್ಕೋ. ಈ ಥರ ಅವಕಾಶ ಮತ್ತೆ ಮತ್ತೆ ಸಿಗಲ್ಲ. ಸರಿ ಅಕ್ಕ, ಈಗಲೇ ಹೋಗಿ ಅವ್ರನ್ನ ತಪ್ಕೋತೀನಿ. ಬಂದು ನಿಮ್ಗೆ ಹೇಳ್ತೀನಿ, ಆಯ್ತಾ? ಚಿರು, ವಾಟ್ಸ್ ಹ್ಯಾಪನಿಂಗ್ ಹಿಯರ್? ನಮ್ಮನೇಲಿ ಯಾವತ್ತೂ ಈ ಥರ ಬಿಸ್ನೆಸ್ ಮೀಟಿಂಗ್ಸ್ ಆಗಲಿ ಡಿಸ್ಕಷನ್ಸ್ ಆಗಲಿ ಇಷ್ಟು ಕೇರ್ಲೆಸ್ ಆಗಿ ನಡೆದೇ ಇಲ್ಲ. ಅವಳು ಬರ್ತಾಳೆ, ಹೋಗ್ತಾಳೆ, ಏನೋ ಮಾತಾಡ್ತಾಳೆ, ಏನೋ ಮಾಡ್ತಾಳೆ. ಏನ್ ನಡೀತಾ ಇದೆ ಇಲ್ಲಿ? ಹಸ್ಬೆಂಡ್, ಚಿರು, ದಿಸ್ ಇಸ್ ಟೂ ಮಚ್. ಸಾರಿ ಅದಕ್ಕೆ. ನಮ್ಮ ಈ ತರ ಸಿನಿಮಾ ನೋಡಿ ತುಂಬಾ ದಿವಸ ಆಗಿತ್ತು ಅಲ್ವಾ ಸುಕ್ಕು? ಮತ್ತೇನ್ರಿ ನಿಮ್ದು? ಚಿರು, ಕಳ್ಸೋಳ್ನ, ಇಲ್ಲ ಅಂದ್ರೆ ನಾನೇ ಹೋಗ್ತೀನಿ. ಸಾರಿ ಮಾರ್ನಿಂಗು ಮ್ಯಾಟ್ನಿ ಫಸ್ಟ್ ಶೋ ಸೆಕೆಂಡ್ ಶೋ ಎಲ್ಲ ನೋಡ್ದಂಗೆ ಆಗೋಯ್ತು. ನಿಮ್ದು ಒಳ್ಳೆ ಕುಚ್ಚಿಗೆ ಚಿಡಿ ನಡೀರಿ. ಮೇಡಮ್ನ ಫಾಲೋ ಮಾಡು. ಇಷ್ಟೊತ್ತು ಎಕ್ಸಾಕ್ಟ್ ಆಗಿ ಏನ್ ನಡೀತು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನಮ್ಮ ಮೀಟಿಂಗ್ಗಿಂತ ಅವರಿಬ್ಬರ ಡೇಟಿಂಗ್ಗೆ ಚೆನ್ನಾಗಾಯ್ತು. ಕರೆಕ್ಟಾಗಿ ಹೇಳಿದೆ ನಾನು. ಏನ್ರಿ ಆಗಿದೆ ನಿಮ್ಗೆ? ಮಾಡಿರೋ ತಪ್ಪಕ್ಕೆ ಶಿಕ್ಷೆ ಅನ್ಭವಿಸ್ಲಿ ಅಂತ ಚೀಟಿಲಿ ಏನ್ ಮಾಡ್ಬೇಕು ಅಂತ ಬರ್ದ್ಕೊಟ್ರೆ ನಿಮ್ಗೆ ಇಷ್ಟ ಬಂದಿದ್ದೆ ಮಾಡ್ತೀರಾ?
ಡಿಸ್ಕಷನ್ ನಡೀತಾರೋ ಟೈಮಲ್ಲಿ ಎಲ್ರು ಮುಂದೆ ಬಂದು ತಪ್ಕೋತೀರಾ, ಮುತ್ತು ಕೊಡ್ತೀರಾ. ಏನ್ರಿ ಬಂದಿದೆ ನಿಮ್ಗೆ? ಎಲ್ರ ಮುಂದೆ ನಾನು ಮರ್ಯಾದೆ ಹೋಗಲ್ವಾ? ಅಲ್ಲ ಹಸ್ಬೆಂಡು, ಮರ್ಯಾದೆ ಹೋಗೋ ಅಂತ ಕೆಲಸ ನಾನೇನ್ ಮಾಡಿದ್ದೀನಿ? ಏನೋ ನಿಮ್ಗೊಂದು ಸ್ವಲ್ಪ ಮುಜುಗರ ಆಗಿರುತ್ತೆ ಅಷ್ಟೇ. ರೀ ನೀವು ಮಾಡಿದ್ ನಿಮ್ಗೆ ಸರಿ ಅನ್ಸುತ್ತೆ ಹೇಳ್ರಿ. ಅಲ್ಲ ಹಸ್ಬೆಂಡು, ಯಾಕೆ ಬೈತಿದ್ಯಾ ನೀನು ಅವಳಿಗೆ? ಇನ್ನೇನ್ ಸನ್ಮಾನ ಮಾಡ್ಬೇಕಾಗಿತ್ತ? ಇವ್ರೇನ್ ಮಾಡಿದ್ರು ಗೊತ್ತಾ ಅಚ್ಚು? ಹಾ ಗೊತ್ತು, ನೀನ್ ಕೊಟ್ಟಿರೋ ಶಿಕ್ಷಣ ಅವಳು ಅನುಭವಿಸ್ತಿದ್ದಾಳೆ, ಅದ್ರಲ್ಲಿ ಏನಿದೆ ತಪ್ಪು? ನಾನು ಇವ್ರಿಗೆ ಬರ್ಕೊಟ್ಟಿದ್ದೆ ಬೇರೆ. ನೀನ್ ಸುಮ್ಮನೆ ಇರೋ ಚಿರು, ಬಾ ನೀನು. ಹೇಳಿ ಅಕ್ಕ, ಅವ್ರಿಗೆ ಏನ್ ಹೇಳ್ತಿದ್ದಾರೆ ಅಂತ ಕೇಳಿಸ್ಕೊಳ್ಳೋಣ. ನೀವ್ ಹೇಳಿ ದೀಪಾ, ಅವ್ನು ನಿನಗೆ ಬೈತಾನೆ ಇರ್ತಾನೆ, ಬೇಕಾ ಅದು? ಸುಮ್ಮನೆ ಬಾ. ಅಕ್ಕ, ಶಿಕ್ಷೆ ಕೊಟ್ಟು ನಾನು ಅನ್ಭವಿಸಂಗಾಗಿದೆಯಲ್ಲ.